ಬುದ್ಧನ ಈ 10 ಬೋಧನೆಗಳನ್ನು ನಿಮ್ಮ ಮಕ್ಕಳಿಗೂ ಕಲಿಸಿ. ಬುದ್ಧನು ಮಕ್ಕಳಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಲು ಮತ್ತು ಅವರನ್ನು ಉತ್ತಮ ಜೀವನದತ್ತ ಪ್ರೇರೇಪಿಸಲು ಅನೇಕ ಮಹತ್ವದ ಬೋಧನೆಗಳನ್ನು ನೀಡಿದ್ದಾರೆ. ಈ ಬೋಧನೆಗಳನ್ನು ಮಕ್ಕಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅವರು ಶಿಸ್ತಿನ, ಸಂತೋಷದ ಹಾಗೂ ಸಮತೋಲನಯುತ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಬುದ್ಧನ ಉಪದೇಶಗಳು ಕೇವಲ ದೊಡ್ಡವರಿಗಷ್ಟೇ ಅಲ್ಲ, ಮಕ್ಕಳಿಗೂ ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರಿಸುತ್ತವೆ. ಬುದ್ಧನ ಬೋಧನೆಗಳು ಅನೇಕ ಜನರ ಜೀವನದಲ್ಲಿ ಮಹತ್ತರ ಬದಲಾವಣೆ ತಂದಿವೆ. ಅವುಗಳಿಂದ ಹಲವರು ಜ್ಞಾನೋದಯವನ್ನು ಪಡೆದು ಉತ್ತಮ ಜೀವನ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಮಕ್ಕಳು ಕೂಡ ಈ ಬೋಧನೆಗಳನ್ನು ಕಲಿತುಕೊಂಡರೆ ಅವರ ವ್ಯಕ್ತಿತ್ವದಲ್ಲಿ ಉತ್ತಮ ಬದಲಾವಣೆ ಉಂಟಾಗುತ್ತದೆ. ಆದ್ದರಿಂದ ಮಕ್ಕಳಿಗೆ ಬುದ್ಧನ ಈ ಪ್ರಮುಖ ಬೋಧನೆಗಳನ್ನು ತಿಳಿಸುವುದು ಬಹಳ ಮುಖ್ಯ. ಮಕ್ಕಳಿಗೆ ಕಲಿಸಬೇಕಾದ ಬುದ್ಧನ 10 ಬೋಧನೆಗಳು. 1. ತಾಳ್ಮೆ. ಬುದ್ಧನ ಪ್ರಕಾರ ತಾಳ್ಮೆ ಒಂದು ಮಹತ್ವದ ಸದ್ಗುಣ. ತಾಳ್ಮೆಯಿಂದ ಕೆಲಸ ಮಾಡಿದರೆ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತದೆ. ಇದು ಮಕ್ಕಳಲ್ಲಿ ದೃಢನಿಶ್ಚಯ ಮತ್ತು ಗುರಿಯತ್ತ ನಿರಂತರವಾಗಿ ಪ್ರಯತ್ನಿಸುವ ಗುಣವನ್ನು ಬೆಳೆಸುತ್ತದೆ. 2. ಸಂತೋಷ ನಮ್ಮೊಳಗೇ ಇದೆ. ಸಂತೋಷವನ್ನು ಹೊರಗಡೆ ಹುಡುಕುವುದರಿಂದ ಪ್ರಯೋಜನವಿಲ್ಲ. ನಿಜವಾದ ಸಂತೋಷ ನಮ್ಮ ಮನಸ್ಸಿನೊಳಗೇ ಇರುತ್ತದೆ. ಮಕ್ಕಳು ತಮ್ಮೊಳಗೆ ಶಾಂತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳುವುದನ್ನು ಕಲಿಯಬೇಕು. 3. ಹಂಚಿಕೊಳ್ಳುವ ಗುಣ. ಹಂಚಿಕೊಳ್ಳುವುದರಿಂದ ಸಂತೋಷ ಕಡಿಮೆಯಾಗುವುದಿಲ್ಲ. ಇತರರೊಂದಿಗೆ ಹಂಚಿಕೊಳ್ಳುವ ಅಭ್ಯಾಸ ಮಕ್ಕಳಲ್ಲಿ ದಯೆ, ಸಹಾನುಭೂತಿ ಮತ್ತು ಸಂತೋಷದ ಭಾವನೆಯನ್ನು ಹೆಚ್ಚಿಸುತ್ತದೆ. 4. ವರ್ತಮಾನದಲ್ಲಿ ಬದುಕುವುದು. ಭೂತಕಾಲವನ್ನು ನೆನೆದು ಬೇಸರಿಸಬಾರದು, ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸಬಾರದು. ಬದಲಾಗಿ ವರ್ತಮಾನ ಕ್ಷಣವನ್ನು ಸಂತೋಷದಿಂದ ಬದುಕುವುದನ್ನು ಮಕ್ಕಳು ಕಲಿಯಬೇಕು. 5. ಸಕಾರಾತ್ಮಕ ಚಿಂತನೆ. ಮನಸ್ಸೇ ಎಲ್ಲವೂ. ನೀವು ಏನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ. ಸಕಾರಾತ್ಮಕವಾಗಿ ಯೋಚಿಸುವ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ. 6. ಸ್ವಯಂ ಶಿಸ್ತು. 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಜಯಿಸುವುದು ಉತ್ತಮ. ಮಕ್ಕಳು ತಮ್ಮ ವರ್ತನೆ ಮತ್ತು ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೊಂದುವುದನ್ನು ಕಲಿಯಬೇಕು. 7. ಪ್ರಾಮಾಣಿಕತೆ. ಸೂರ್ಯ, ಚಂದ್ರ ಮತ್ತು ಸತ್ಯ ಈ ಮೂರನ್ನೂ ದೀರ್ಘಕಾಲ ಮರೆಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಮಕ್ಕಳಿಗೆ ಸದಾ ಸತ್ಯ ಮಾತನಾಡುವ ಗುಣವನ್ನು ಬೆಳೆಸಬೇಕು. 8. ಪ್ರತಿದಿನ ಹೊಸ ಆರಂಭ. ಪ್ರತಿದಿನವೂ ಹೊಸದನ್ನು ಕಲಿಯಲು ಮತ್ತು ಉತ್ತಮವಾಗಲು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. 9. ಶಿಸ್ತು ಸಂತೋಷಕ್ಕೆ ದಾರಿ. ಶಿಸ್ತಿನ ಮನಸ್ಸು ಸಂತೋಷವನ್ನು ತರುತ್ತದೆ. ಶಿಸ್ತು ಮತ್ತು ನಿಯಂತ್ರಣ ಜೀವನವನ್ನು ಸಮತೋಲನಯುತ ಮತ್ತು ಸಂತೋಷಕರವಾಗುತ್ತದೆ. 10. ಸಮಾನತೆ ಮತ್ತು ಏಕತೆ. ಮಾನವರು ತಮ್ಮ ಮನಸ್ಸಿನಿಂದಲೇ ಭೇದಭಾವವನ್ನು ಸೃಷ್ಟಿಸುತ್ತಾರೆ. ಮಕ್ಕಳಲ್ಲಿ ಸಮಾನತೆ, ಸಹಾನುಭೂತಿ ಮತ್ತು ಏಕತೆಯ ಮೌಲ್ಯಗಳನ್ನು ಬೆಳೆಸುವುದು ಅಗತ್ಯ. ಈ ಬೋಧನೆಗಳನ್ನು ಮಕ್ಕಳಿಗೆ ಕಲಿಸಿದರೆ ಅವರು ಜೀವನದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ. ಜೊತೆಗೆ ಸಂತೋಷಕರ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಹಾಗೂ ಭವಿಷ್ಯದಲ್ಲಿ ಯಶಸ್ಸಿನ ದಾರಿಯನ್ನು ಹಿಡಿಯುತ್ತಾರೆ.